ಇನ್ನು ನೋಡ್ತಾ ಇದ್ವಿ ಕಲಬುರಗಿ ಭಾಳ ಹಣಾಹಣಿಯ ಕ್ಷೇತ್ರ. ಖರ್ಗೆ ಅವರನ್ನು ಎದುರಿಸಬೇಕು ಅಂತ ಜಾಧವ್ ಕಾಂಗ್ರೆಸ್ಸನ್ನು ಬಿಟ್ಟು ಬಿಜೆಪಿಯ ತೆಕ್ಕೆಗೆ ಬಂದಿರುವಂಥದ್ದು. ಜಾಧವ್ ಮತದಾನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಯಾದವ್, ಉಮೇಶ್ ಜಾಧವ್ ಮತದಾನ ಮಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ತಾಯಿ ಮಕ್ಕಳ ಸಂಬಂಧದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಭಾಳ ಅದ್ಭುತವಾಗಿರುತ್ತೆ ಅದು. ಏನು ಅಂತಂದರೆ ಒಂದು ವಯಸ್ಸಾದ ಈ ವಯಸ್ಸಾಗಿರೋರು ಕೂಡ ಮಕ್ಕಳ ರೀತಿಯಲ್ಲಿ ಆಗಿಬಿಡ್ತಾರೆ. ಅವ್ರು ಏನು ಮಾಡ್ತಾರೆ, ಏನು ಎತ್ತ, ಅವ್ರು ಏನು ಮಾತಾಡ್ತಾರೆ ನಮಗೇನು ಅರ್ಥವಾಗಲ್ಲ. ಏನು ಅಂತಂದರೆ ಕೆಲವೊಂದಕ್ಕೆ ಸ್ಪಂದಿಸ್ತಾ ಇರ್ತೀವಿ. ಆದರೆ ಆ ಸ್ಪಂದನೆ ಇದೆಯಲ್ಲ, ಆ ಸ್ಪಂದನೆ ತಾಯಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನೋಡಿ. ನಿಜಕ್ಕೂ ಹೇಳ್ತೀನಲ್ಲ, ತುಂಬ ಜನ ಮಕ್ಕಳುಗಳು ನೋಡಿ ಕಲಿಯುವಂಥದ್ದು ಬಹಳ ಇದೆ. ಬರೀ ಮೋದಿಯವರಿಂದ ಅಂತಲ್ಲ, ತಾಯಿಯವ್ರನ್ನ ಪ್ರೀತಿಸುವಂಥವ್ರ ಸಂಖ್ಯೆ ಬಹಳಷ್ಟು ದೊಡ್ಡದಿದೆ. ಹಾಗಾಗಿ ಏನು ಅಂತಂದರೆ ಅಲ್ಲಿ ಇಲ್ಲಿ ಕೆಲವೊಂದು ಪ್ರಕರಣಗಳನ್ನು ಮಾತ್ರ ನಾವು ತೋರಿಸ್ತಾ ಇರ್ತೀವಿ. ಆದರೆ ನಿಜಕ್ಕೂ ಈ ತಾಯಿ ಪ್ರೀತಿ ಏನು, ಅವಳ ಮಮತೆ ಏನು, ಸೊ ಇದನ್ನು ಜಗತ್ತಿಗೆ ಸಾರುವಂಥ ನಿಟ್ಟಿನಲ್ಲಿ ಕೇವಲ ಇಷ್ಟು ಮಾತ್ರ ಅಲ್ಲ. ಏನು ಅಂತಂದರೆ ಈ ಮೋದಿ ಈ ಪಾಕಿಸ್ತಾನದ ನವಾಜ್ ಶರೀಫ್ ಆವಾಗ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ತಾಯಿಗೂ ಕೂಡ ಇಲ್ಲಿಂದ ಸೀರೆಯನ್ನು ಕಳಿಸ್ಕೊಟ್ಟಿದ್ರು. ಅದನ್ನು ಗಮನದಲ್ಲಿ ಇಟ್ಕೋಬೇಕು ನಾವು. ಒಂದು ಕಡೆಗೆ ತಾಯಿ ಆಶೀರ್ವಾದವನ್ನು ಪಡಿತಿರುವಂಥ ಮೋದಿಯನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಉಮೇಶ್ ಜಾಧವ್ ಮತದಾನ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಬಾರಿ ಹೆಂಗಾರೆ ಮಾಡಿ ಹಣಿಲೇಬೇಕು ಖರ್ಗೆ ಅವ್ರನ್ನ ಅಂತ ಸಿದ್ಧವಾಗಿ ನಿಂತಿರುವಂಥದ್ದು BJP. ಹಾಗಾಗಿನೇ ಮೊನ್ನೆ ಖರ್ಗೆ ಕೂಡ ಒಂದು ಸಂದರ್ಭದಲ್ಲಿ ಹೇಳಿದರು, ನನ್ನನ್ನು ಹಳ್ಳಿಯಿಂದ ಹಿಡಿದು ದಿಲ್ಲಿ ತನಕ ನನ್ನನ್ನು ಸೋಲಿಸಲಿಕ್ಕೆ ಎಲ್ಲ ವ್ಯವಸ್ಥೆಗಳಾಗಿದೆ ಅನ್ನುವಂಥದ್ದು.